ತಾಯೇ ತಿಳಿಸು ನೀನು ಯಾರೋ, ದೇವಗಂಧರ್ವ ಕಿನ್ನರಾಂಗನೆಯೋ, ಕಾಂತಿಯು ಹೊಳೆವುದು ಸ್ವರ್ಣಮೈಯೊಳು ಮಲಿನಾಂಬರವೇಕೆ ಧರಿಸಿಯೆಯೋ. ಓ ಕಮಲಾಕ್ಷಿ ನಿನ್ನ ಕಂಗಳಲ್ಲಿ ಕಂಬನಿಯೇಕೆ ತುಂಬಿರುವುದೋ ಎಂದು ಹನುಮಂತ ತರುವಿನಿಂದಿಳಿದ ಅಂಜಲಿ ಘಟಿಸಿ ಸಮೀಪದಿ ನಿಂತ. ರಾವಣಾಸುರನು ಅಪಹರಿಸಿರುವ ರಾಮನ ಸತಿಯೋ ನೀನು ಸೀತೆಯೋ, ರಾಮ ಲಕ್ಷ್ಮಣರು ವನದಿ ಹುಡುಕುವ ಅವನಿ ಜಾತೆಯೋ ನೀನು ಸೀತೆಯೋ, ಸರ್ವ ಸುಲಕ್ಷಣ ಲಕ್ಷಿತ ಜಾತೆಯು ತಾಯೇ ತಿಳಿಸು ನೀನು ಯಾರೋ ಎಂದು ಹನುಮಂತ ಸೀತೆಯ ಪ್ರಶ್ನಿಸಿದ ಅಂಜಲಿ ಘಟಿಸಿ ಸಮೀಪದಿ ನಿಂತ. ಜನಕ ಮಹೀಪತಿ ಪ್ರಿಯ ಪುತ್ರಿಕೆಯು, ದಶರಥ ಮಹಿಪತಿ ಹಿರಿಯ ಸೊಸೆಯು, ಶ್ರೀ ರಘುರಾಮನ ಪ್ರೀತಿಯ ಸತಿಯು, ಸೀತೆಯ ಹೆಸರಲಿ ಚಿರ ಪರಿಚಿತೆಯು, ಪರಿಣಯವಾದ 12 ವರುಷ ಅನುಭವಿಸಿದೆವು ನಿತ್ಯವೂ ಹರುಷ ಎಂದೊರೆದಳು ಸೀತೆ ವಾನರೇಂದ್ರನಲ್ಲಿ, ರಾಮ ಕಥೆಯ ಕೀರ್ತಿಸಿದವನಲ್ಲಿ. ರಾವಣ ವಿಧಿಸಿದ ವರುಷಾವಧಿಯು ತಿಂಗಳೆರಡರಲ್ಲಿ ತೀರಿ ಹೋಗುವುದು, ರಾಮನು ಬಂದು ರಕ್ಷಿಸುವನೆಂದು ಕಾದು ಕಾದು ನಿರಾಶೆ ಹೋದೆನು. ಅಸುರರು ನನ್ನ ಕೊಲ್ಲುವ ಮುನ್ನ ನಾನೇ ನನ್ನನು ತೀರಿಸಬೋದೆನು ಎಂದೊರೆದಳು ಸೀತೆ ವಾನರೇಂದ್ರನಲ್ಲಿ, ರಾಮ ಕಥೆಯ ಕೀರ್ತಿಸಿದವನಲ್ಲಿ. ಅಮ್ಮ ಸೀತೆ ನಂಬು ನನ್ನನು, ಬಂದಿಗೆ ನಾನು ರಾಮದೂತನು, ರಾಮ ಲಕ್ಷ್ಮಣರು ಕ್ಷೇಮವಿರುವರು, ನಿನ್ನ ಕ್ಷೇಮ ವರಸಿ ನನ್ನ ಬಾಯೆಂದರು. ರಾಮನು ನಿನ್ನಯ ಕ್ಷೇಮವ ಬಯಸಿದ, ಸೌಮಿತ್ರಿಯು ನಿನಗೆ ವಂದನೆ ಕಳುಹಿದ ಎಂದು ಹನುಮಂತ ಸೀತೆಗೆ ತಿಳಿಸಿದ ಅಂಜಲಿ ಘಟಿಸಿ ಸಮೀಪದಿ ನಿಂತ. ವಾನರ ರಾಜ ಸುಗ್ರೀವನ ಸಚಿವನು ಹನುಮಂತನೆನುವರು ಎಲ್ಲರೂ ನನ್ನನು, ರಾಮ ಸುಗ್ರೀವರು ಮಿತ್ರರಾಗಿಗರು, ನಿನ್ನ ಸುಳಿವ ತಿಳಿಯೇ ಕಾಯುತಿಗರು. ರಾಮ ಲಕ್ಷ್ಮಣರು ಕೂಡಿ ಸುಗ್ರೀವನನು, ಲಂಕೆ ಸೇರ್ವರು ಕೂಡಿ ಕಪಿಕೋಟಿಯನು ಎಂದು ಹನುಮಂತ ಸೀತೆಗೆ ತಿಳಿಸಿದ ಅಂಜಲಿ ಘಟಿಸಿ ಸಮೀಪದಿ ನಿಂತ. ಶ್ರೀ ಹನುಮನೆನ್ನ ಹೃನ್ಮಂದಿರ ದೇವತೆ, ಹಾಡುವ ಸೀತಾರಾಮ ಕಥೆ, ನಾ ಹಾಡುವೆ ಸೀತಾರಾಮ ಕಥೆ. ಹನುಮಂತ ಹಾಯಿ ಹೊಂದಿದೆನು, ಆಲಿಸಿ ನಿನ್ನಯ ರಾಮ ಕಥೆಯನು. ರಾಮ ಲಕ್ಷ್ಮಣರ ಎಂತು ಕಂಡಿರುವೆ, ರೂಪುರೇಷೆಗಳ ಎಂತು ನೋಡಿರುವೆ, ಅವರ ಮಾತುಗಳ ಎಂತು ಕೇಳಿರುವೆ, ಅವರ ಗುಣಗಳನ್ನು ಎಂತು ತಿಳಿದಿರುವೆ ಎಂದೊರೆದಳು ಸೀತೆ ಹನುಮಂತನಲ್ಲಿ, ರಾಮ ಕಥೆಯ ಕೀರ್ತಿಸಿದವನಲ್ಲಿ. ಸರ್ವ ಜೀವರ ಸಂಪ್ರೀತಿ ಪಾತ್ರನು, ಕಮಲ ನೇತ್ರನು ದಯಾ ಸಾಂದನು, ಬುದ್ಧಿಯಲ್ಲಿ ಬೃಹಸ್ಪತಿಗೆ ಸಮನು,
ಕೀರ್ತಿಯಲ್ಲಿ ದೇವೇಂದ್ರಗೆ ಸಮನು, ಕ್ಷಮಾಗುಣದಲ್ಲಿ ಪೃಥಿವಿ ಸಮನು, ಸೂರ್ಯ ತೇಜನು ಶ್ರೀ ರಘುರಾಮನು ಎಂದು ಹನುಮಂತ ಸೀತೆಗೆ ತಿಳಿಸಿದ. ಅಂಜಲಿ ಘಟಿಸಿ ಸಮೀಪದಿ ನಿಂತ. ಕರಚರಣಾದಿ ದ್ವಂದ್ವಾಂಗಗಳು 14 ಜೊತೆಯು ಸರಿ ಸಮವಿರುವ. ನಾಸಿಕಾ ಕರ್ಣ ನಯನಾದಿಗಳು ಅಷ್ಟಾಂಗಗಳು ಸುದೀರ್ಘಗಳಿರುವ. ಪದ್ಮವ ಹೋಲುವ ದಶಾಂಗಗಳಿರುವ. ಶ್ಯಾಮ ಸುಂದರನು ಶ್ರೀ ರಘುರಾಮನು ಎಂದು ಹನುಮಂತ ಸೀತೆಗೆ ತಿಳಿಸಿದ. ಅಂಜಲಿ ಘಟಿಸಿ ಸಮೀಪದಿ ನಿಂತ. ಸಮದೀರ್ಘದ ಮೃದು ಕೇಶಗಳಿರುವ. ಶಿರೋಭಾಗದಲ್ಲಿ 3 ಸುಳಿಗಳಿರುವ. ಸಿಂಹ ಶಾರ್ದೂಲ ವೃಷಭೇಂದ್ರರ ಒಲು. ವರಗಂಭೀರದ ಅಡಿಯ ನಡೆಗಳಿರುವ. ಅಲಕವಾಡುವ ಅಂದದ ಮೊಗವಿರುವ. ಅರವಿಂದಾಕ್ಷನು ಶ್ರೀ ರಘುರಾಮನು ಎಂದು ಹನುಮಂತ ಸೀತೆಗೆ ತಿಳಿಸಿದ. ಅಂಜಲಿ ಘಟಿಸಿ ಸಮೀಪದಿ ನಿಂತ. ಕಣ್ಣು ಕುಣಿಕೆಯಲ್ಲಿ ಕೆಂಪು ಛಾಯೆ ಇರುವ. ವಿಶಾಲವಾದ ನೇತ್ರದ್ವಯವಿರುವ. ಶಂಖವ ಹೋಲುವ ಕಂಠ ಸೀಮೆ ಇರುವ. ಗಂಭೀರವಾದ ಕಂಠಧ್ವನಿಯಿರುವ. ಎತ್ತರದೆಂಟಡಿ ದೀರ್ಘಕಾಯನು ಮನೋಹರನು ಶ್ರೀ ರಘುರಾಮನು ಎಂದು ಹನುಮಂತ ಸೀತೆಗೆ ತಿಳಿಸಿದ. ಅಂಜಲಿ ಘಟಿಸಿ ಸಮೀಪದಿ ನಿಂತ. ಅಣ್ಣಗೆ ಒಪ್ಪುವ ತಮ್ಮನು ಲಕ್ಷ್ಮಣನು ಸರ್ವದಿ ರಾಮಗೆ ಸರಿ ಹೋಲುವನು. ಅಣ್ಣಗೆ ನೆರಳಾಗಿ ಸಹಚರಿಸುವನು. ಅಜೇಯನು ಶತ್ರು ಭಯಂಕರನು. ಸಾಮಾನ್ಯರಲ್ಲ ಸೋದರರೀರ್ವರು. ನಿನ್ನ ನರಸುತ ನಮ್ಮನು ಬೆರೆತಿರುವರು ಎಂದು ಹನುಮಂತ ಸೀತೆಗೆ ತಿಳಿಸಿದ. ಅಂಜಲಿ ಘಟಿಸಿ ಸಮೀಪದಿ ನಿಂತ. ಮಾರುತಾತ್ಮಜನ ಮಾತನಾಲಿಸಿ ಆತನು ನಿಜದಿ ರಾಮಬಂಟನೆನಿಸಿ. ಆನಂದಾಶ್ರುವು ಅಕ್ಷಿಯ ತುಂಬಲು ಕಿರುನಗೆ ಸೂಸುತ ಸೀತೆ ನೋಡಲು. ತಾಯಿ ನೋಡು ಅಂಗುಳೀಯವಿದು. ರಾಮ ಕಳುಹಿದ ಅಭಿಜ್ಞಾನವಿದು ಎಂದು ಹನುಮಂತ ಭಕ್ತಿ ಭಾವದಿ ನಿಂತ. ಅಂಗುಳೀಯವನು ಸೀತೆ ಗರ್ಪಿಸಿದ. ಶ್ರೀ ಹನುಮನೆನ್ನ ಹೃನ್ಮಂದಿರ ದೇವತೆ ಹಾಡುವ ಸೀತಾರಾಮ ಕಥೆ. ನಾ ಹಾಡುವೆ ಸೀತಾರಾಮ ಕಥೆ. ರಾಮಚಂದ್ರನ ಮುದ್ರಿಕೆ ಕೈಗೊಂಡು ಅಶ್ರುವು ತುಂಬಿದ ಕಣ್ಣಿಗೊತ್ತಿಕೊಳ್ಳಲು. ಮಧುರ ಸ್ಮೃತಿಗಳು ಮನದಲ್ಲಿ ಮಿಡಿಯೇ ತಲೆಯನ್ನು ತಗ್ಗಿಸಿ ಲಜ್ಜಾಭಾವದೊಳು. ಇಷ್ಟು ದಿನಗಳಿಗೆ ತನಗೆ ದೊರಕಿದ ಶುಭ ಶಕುನಗಳ ವಿಶೇಷವೆನಿಸಲು. ಜಾನಕಿಯೊರೆದಳು ಹನುಮಂತನಲ್ಲಿ ಸಂಪೂರ್ಣವಾದ ವಿಶ್ವಾಸದಿಂದಲಿ. ಎಂದಿಗೆ ರಾಮನು ಇಲ್ಲಿಗೆ ಬರುವನು. ಎಂದಿಗೆ ರಾವಣನ ಹತ ಮಾಡುವನು. ಲಕ್ಷ್ಮಣನು ತನ್ನ ಅಗ್ನಿಶರಗಳಿಂದಲಿ ಕ್ರೂರ ರಾಕ್ಷಸರ ರೂಪುಗೆಡಿಪನೋ. ಸುಗ್ರೀವನು ತನ್ನ ವಾನರ ಸೇನೆಯ ಸುತ್ತುಗಟ್ಟಿಗಿ ಲಂಕೆಯ ಗೆಲ್ವನೋ. ಎಂದೊರೆ
ಎಂದೊರೆದಳು ಸೀತೆ ಹನುಮಂತನಲ್ಲಿ ಸಂಪೂರ್ಣವಾದ ವಿಶ್ವಾಸದಿಂದಲೀ. ರಾಮ ಲಕ್ಷ್ಮಣರು ಬರುವವರೆಗೂ ಬದುಕ ಬಿಡುವರೆ ನನ್ನನು ಅಸುರರು. ರಾವಣ ವಿಧಿಸಿದ ವರುಷಾವಧಿಯು ತಿಂಗಳೆರಡರಲ್ಲಿ ತೀರಿ ಹೋಗುವುದು. ಪ್ರಾಣಗಳೈದನು ಹಿಡಿದಂಗೈಯೊಳು ಎದುರು ನೋಡುವೆ ನೀ 2 ತಿಂಗಳು ಎಂದೊರೆದಳು ಸೀತೆ ಹನುಮಂತನಲ್ಲಿ ಸಂಪೂರ್ಣವಾದ ವಿಶ್ವಾಸದಿಂದಲೀ. ನಿನ್ನಂತೆಯೇ ಶ್ರೀರಾಮಚಂದ್ರನು ನಿದ್ರಾಹಾರಗಳ ಮರೆತಿರುವ ನಮ್ಮ ಪ್ರಿಯವಾದ ಫಲಪುಷ್ಪಾದಿಗಳ ಕಂಡು ಸೀತೆಯೇನುತ ಮರುಗುವ ನಮ್ಮ. ನಿನ್ನ ಸುಳಿವು ತಿಳಿಯೇ ಕೋದಂಡ ಪಾಡಿ ತಡವ ಮಾಡದೆ ಲಂಕೆಯ ಸೇರುವ ನಮ್ಮ ಎಂದು ಹನುಮಂತ ಸೀತೆಗೆ ತಿಳಿಸಿದ. ಅಂಜಲಿ ಘಟಿಸಿ ಸಮೀಪದಿ ನಿಂತ ಶ್ರೀ ಹನುಮನೆಲ್ಲ ಮಂದಿರ ದೇವತೆ ಹಾಡುವ ಸೀತಾರಾಮ ಕಥೆ. ನಾ ಹಾಡುವೆ ಸೀತಾರಾಮ ಕಥೆ. ತಾಯೇ ಈ ಪರಿಶೋಕಿಸಲೇಕೆ, ದುಃಖಿಸಿ ದುಃಖಿಸಿ ಭೀತಿಸಲೇಕೆ, ಈಗಲೇ ನಿನಗೀ ಸೆರೆ ಬಿಡಿಸುವೆನು. ನನ್ನ ಭುಜವನೇರಿ ಕೂರು ನೀನು, ಬಂದ ಹಾದಿಯಲೆ ಕರೆದೊಯ್ಯುವೆನು. ರಾಮನ ಬಳಿಯಲಿ ನಿನ್ನ ಬಿಡುವೆನು ಎಂದು ಹನುಮಂತ ಸೀತೆಗೆ ತಿಳಿಸಿದ. ಅಂಜಲಿ ಘಟಿಸಿ ಸಮೀಪದಿ ನಿಂತ. ಸಹಜವಾದ ನಿನ್ನ ಚಂಚಲ ಭಾವವ ಪ್ರದರ್ಶಿಸಿ ಬಳಲುವೆ ಅದೇಕೋ ಹನುಮ. ಗಣಿಸಲು ಅಲ್ಪ ಶರೀರಿಯು ನೀನು, ನನ್ನ ನೊಯ್ಯುವ ಪರಿಯ ತಿಳಿಯೇ ನಾನು. ರಾಮನ ಬಳಿಗೆ ಕರೆದೊಯ್ಯುವೆಯೋ, ಸಾಗರದೊಳಗೆ ಜಾರಿ ಬಿಡುವೆಯೋ ಎಂದೊರೆದಳು ಸೀತೆ ಹನುಮಂತನಲ್ಲಿ, ತನ್ನಲ್ಲಿ ಬೆಳೆದಿಗ ವಾತ್ಸಲ್ಯದಲ್ಲಿ. ಸೀತೆಯು ನುಡಿದ ಮಾತಿನ ಪರಿಯನು ಕೇಳಿದ ಹನುಮನು ಖಿನ್ನನಾದನು. ಸೀತೆಯ ಬಳಿ ತನ್ನ ಕಾಮರೂಪವನು ಪ್ರದರ್ಶಿಸಲು ಸಂಕಲ್ಪಿಸಿದನು. ಬೆಟ್ಟದ ಗಾತ್ರದ ಕಾಯವ ಬೆಳೆಸಿದ ಕಾಂತಿಮಂತನಾಗಿ ಎದುರಲಿ ನಿಂತ. ಜಯ ಹನುಮಂತನ ಕಾಮರೂಪವನು ಆಶ್ಚರ್ಯದೊಳು ಜಾನಕಿ ಕಂಡಳು. ಅದ್ಭುತವದು ನಿನ್ನ ಕಾಮರೂಪವನು ಕಂಡೆನಯ್ಯ, ಶಾಂತಿ ತೋರಯ್ಯ. ಪವನ ಕುಮಾರ ನೀನಲ್ಲದೆ ಇನ್ನು ಯಾರೀ ಶರಧಿಯ ದಾಟುವರಯ್ಯ. ಕ್ರೂರ ರಾಕ್ಷಸರ ಕಣ್ಣಿಗೆ ಬೀಳದೆ ಲಂಕೆಗೆ ಬಂದು ನನ್ನ ಕಾಣುವರಾರಯ್ಯ ಎಂದೊರೆದಳು ಸೀತೆ ಹನುಮಂತನಲ್ಲಿ, ತನ್ನಲ್ಲಿ ಬೆಳೆದಿಗ ವಾತ್ಸಲ್ಯದಲ್ಲಿ. ಆದರೂ ಹನುಮ ಶ್ರೀರಾಮ ಬರಲಿ, ದುರ್ಮತಿ ರಾವಣನ ಸಂಹಾರ ಮಾಡಲಿ. ಸಂಪೂರ್ಣ ಲಂಕೆಯ ನಾಶಗೊಳಿಸಲಿ, ನನ್ನಲ್ಲಿ ಶಾಂತಿಯ ಪ್ರತಿಷ್ಠಿಸಲಿ. ನನ್ನ ಪ್ರಾಣ ಸಖನೆ ನನ್ನ ಕರೆದೊಯ್ಯಲಿ,
ಕೀರ್ತಿಮಂತನಾಗಿ ವಿರಾಜಿಸಲಿ ಎಂದೊರೆದಳು ಸೀತೆ ಹನುಮಂತನಲ್ಲಿ ತನ್ನೀ ಬಯಕೆಯ ಸಾಫಲ್ಯ ಕೋರುತ್ತಲಿ ಶ್ರೀ ಹನುಮನೆನ್ನ ಮಂದಿರ ದೇವತೆ ಹಾಡುವ ಸೀತಾರಾಮ ಕಥೆ ನಾ ಹಾಡುವೆ ಸೀತಾರಾಮ ಕಥೆ. ತಾಯೇ ನಾನು ನಿನ್ನಲ್ಲಿರುವ ಭಕ್ತಿ ಭಾವದಲ್ಲಿ ಆ ರೀತಿ ನುಡಿದೆ ಕ್ರೂರ ಅಸುರರ ಕಾಟದಿಂದ ನಿನ್ನನು ಕಾಪಾಡಲೆಂದು ಆ ರೀತಿ ನುಡಿದೆ ಬೇಗನೆ ನಿನ್ನನು ರಾಮನಿಗರ್ಪಿಸುವ ಶುಭ ಗಳಿಗೆಗಾಗಿ ಮಿಡಿದು ನುಡಿದೆ ಎಂದು ಹನುಮಂತ ಸೀತೆಗೆ ತಿಳಿಸಿದ ಅಂಜಲಿ ಘಟಿಸಿ ಸಮೀಪದಿ ನಿಂತ ತಾಯೇ ನೀನು ತಿಳಿಸಿದುದೆಲ್ಲವನು ಶ್ರೀರಾಮನಲ್ಲಿ ಭಿನ್ನವಿಸುವೆನು ಸತ್ಯ ಧರ್ಮ ಪವಿತ್ರ ಚರಿತ್ರೆಯು ಶ್ರೀರಾಮನಿಗೆ ಸೂಕ್ತ ಸತಿಯು ಅಮ್ಮ ನೀಡು ಗುರು ತಂದೆನಿಸಲು ಶ್ರೀರಾಮನು ಕಂಡು ಆನಂದಿಸಲು ಎಂದು ಹನುಮಂತ ಸೀತೆಗೆ ತಿಳಿಸಿದ ಅಂಜಲಿ ಘಟಿಸಿ ಸಮೀಪದಿ ನಿಂತ ಚಿತ್ರಕೂಟದ ಕಾಕಾಸುರ ಕಥೆಯನ್ನು ಕಣ್ಣೀರೊಗೆಯಲು ಗುರುತಾಗಿ ತಿಳಿಸಿ ಸೆರಗು ಮುಡಿಯಿಂದ ಚೂಡಾಮಣಿಯನು ಮೆಲ್ಲಗೆ ತೆಗೆದು ಮಾರುತಿಯ ಕೈಲಿರಿಸಿ ಭದ್ರವಾಗಿ ಕೊಂಡು ಹೋಗಿ ಬಾಯೆಂದು ಶ್ರೀರಾಮನಿಗೆ ಗುರುತು ನೀಡೆಂದು ಪ್ರೀತಿ ನುಡಿದಳು ಸೀತೆ ಹನುಮಂತನಲ್ಲಿ ತನ್ನಲ್ಲಿ ಬೆಳೆದೀಗ ವಿಶ್ವಾಸದಿಂದಲಿ ಕೈಯಾರೆ ಚೂಡಾಮಣಿಯನು ಕೊಂಡು ಆನಂದದಲ್ಲಿ ಕಣ್ಣಿಗೊತ್ತಿಕೊಂಡು ವೈದೇಹಿಗೆ ಪ್ರದಕ್ಷಿಣೆ ಮಾಡಿ ಪದಗಳಿಗೆರಗಿ ವಂದನೆ ಮಾಡಿ ಮನದಲ್ಲಿ ರಾಮನ ಧ್ಯಾನವ ಮಾಡಿ ಮರಳಿ ಹೋಗಲು ಅನುಮತಿ ಬೇಡಿ ಅಂಜನಾಸುತನು ಕಾಯವ ಬೆಳೆಸಿದ ಉತ್ತರ ದಿಶೆಯಲ್ಲಿ ಕುಪ್ಪಳಿಸಿ ಜಿಗಿದ ಶ್ರೀ ಹನುಮನೆನ್ನ ಹೃನ್ಮಂದಿರ ದೇವತೆ ಹಾಡುವ ಸೀತಾರಾಮ ಕಥೆ ನಾ ಹಾಡುವೆ ಸೀತಾರಾಮ ಕಥೆ. ಸೀತೆ ಸುಳಿವ ತಿಳಿದು ಹೋದರಾಗದು ಬಹಳವಿನ್ನೂ ಕೆಲಸವಿರುವುದು ಕಲ್ಪಿಸಿಕೊಂಡು ಕಲಹವ ಬೆಳೆಸುವೆ ಅಸುರ ವೀರರ ಪರಿಶೀಲಿಸುವೆ ದೈತ್ಯರ ಬಲಗಳ ಶಕ್ತಿಯ ಗ್ರಹಿಸುವೆ ಸುಗ್ರೀವಾದ್ಯರಿಗೆ ಭಿನ್ನವಿಸುವೆ ಎಂದು ಹನುಮಂತ ಯೋಚನೆ ಮಾಡುತ್ತ ತೋರಣ ಸ್ತಂಭದ ಮೇಲೆ ನಿಂತ ಪದ್ಮಾಕರಗಳ ಜಲವನ್ನು ಬತ್ತಿಸಿ ಜಲಾಶಯಗಳ ದಂಡೆಗಳಣಿಸಿ ಫಲವೃಕ್ಷಗಳ ಬುಡಗಳ ಸರಿಸಿ ಉದ್ಯಾನಗಳ ರೂಪವ ಕೆಡಿಸಿ ಪ್ರಾಕಾರಗಳ ನೆಲಕ್ಕೆ ಉರುಳಿಸಿ ದ್ವಾರಬಂಧಗಳ ಧ್ವಂಸವಗೊಳಿಸಿ ಸುಂದರವಾದ ಅಶೋಕವನವನ್ನು ಛಿನ್ನ ಭಿನ್ನವಾಗಿ ಮಾಡಿದ ಮಾರುತಿ ಮೃಗ ಸಮೂಹಗಳು ಭೀತಿಯ ನೊಂದಲು ತಲ್ಲಣಗೊಳ್ಳುತ್ತ ನಿಲ್ಲದೆ ಓಡಲು ಪಕ್ಷಿ ಗುಂಪುಗಳು ಎಲ್ಲ ಚೆದುರಿ ಎಗರಿ ಹೋಗಲು ದೀನಾರವದಲ್ಲಿ ಸೀತೆಯಿದ್ದ ಶಿಂಶುಪಾದರು
ಅಶೋಕವನವನ್ನು ಚಿನ್ನ ಭಿನ್ನವಾಗಿ ಮಾಡಿದ ಮಾರುತಿ. ಭೀಕರ ಧ್ವನಿಗಳು ವನದಿ ಏಳಲು, ಲಂಕಾವಾಸಿಗಳ ನಿದ್ರೆಯು ಕೆಡಲು, ಕಾಯುತ್ತಲಿದ್ದ ಅಸುರ ವನಿತೆಯರು ರಾವಣ ಬಳಿಯಲಿ ಭಿನ್ನವಿಸಿದರು. ದಶಕಂಠನು ಮಹೋಗ್ರತಿ ನುಡಿದ, ವಾನರನ ಹಿಡಿದು ದಂಡಿಸಿದೆಂದ. 80,000 ಕಿಂಕರ ವೀರರು ಹನುಮನ ಮೇಲೆ ದಾಳಿ ಹೊರಟರು. 80,000 ಕಿಂಕರ ವೀರರ ಹತವ ಮಾಡಿದ ಒಬ್ಬೇ ವಾನರ. ಈ ವೃತ್ತಾಂತವ ತಿಳಿದ ರಾವಣನು ಕೆಂಡವ ಕಾರುತ್ತ ಆಜ್ಞಾಪಿಸಿದನು. ಜಂಬುಮಾಲಿಯ ತಕ್ಕ ಬಲವ ಕೊಂಡು ಆ ವಾನರನ ದಂಡಿಸುವೋಗೆಂದು. ಜಂಬುಮಾಲಿ ಮಹಾಕ್ರೂರ ರಾಕ್ಷಸನು ಹನುಮನ ಮೇಲೆ ದಾಳಿ ಹೊರಟನು. ಶ್ರೀ ಹನುಮನೆನ್ನ ಹೃನ್ಮಂದಿರ ದೇವತೆ ಹಾಡುವ ಸೀತಾರಾಮ ಕಥೆ. ನಾ ಹಾಡುವೆ ಸೀತಾರಾಮ ಕಥೆ. ಜಂಬುಮಾಲಿಯನ್ನು ಸರ್ವ ಸೈನ್ಯವನ್ನು ಒಬ್ಬ ವಾನರನು ಹುಟ್ಟಡಗಿಸಿದನು. ಈ ವೃತ್ತಾಂತವ ತಿಳಿದ ರಾವಣನು ಗರ್ಜನೆ ಮಾಡುತ್ತ ಆಜ್ಞಾಪಿಸಿದನು. ಮಂತ್ರಿ ಕುಮಾರರ ತಕ್ಕ ಬಲವ ಕೊಂಡು ಆ ವಾನರನ ದಂಡಿಸಿ ಹೋಗಿರೆಂದು ಮಂತ್ರಿ ಕುಮಾರರು 7 ಸೇರಿ ಹನುಮನ ಮೇಲೆ ಹೊರಟರು ದಾಳಿ. ಮಂತ್ರಿಸುತರನು ಸರ್ವ ಸೈನ್ಯವನ್ನು ಮಾರುತಿ ಕ್ಷಣದಲ್ಲಿ ಸಂಹರಿಸಿದನು. ಎಲ್ಲಿ ನೋಡಿದರು ಮೃತದೇಹಗಳು, ಎತ್ತ ಹೋದರು ನೆತ್ತರ ಹೊಳೆಗಳು. ಈ ವೃತ್ತಾಂತವ ತಿಳಿದ ರಾವಣನು ಸ್ವಲ್ಪ ಸಮಯ ಯೋಚಿಸಿ ನುಡಿದನು. ಸೇನಾನಿಗಳನ್ನು ತಕ್ಕ ಬಲವ ಕೊಂಡು ಆ ವಾನರನ ದಂಡಿಸಿ ಹೋಗಿರೆಂದು. ಸೇನಾನಿಗಳನ್ನು ಸರ್ವ ಸೈನ್ಯವನು ಪವನತನಯನು ಹತ ಮಾಡಿದನು. ಈ ವೃತ್ತಾಂತವ ತಿಳಿದ ರಾವಣನು ನಿಶ್ಚೇಷ್ಟಿತನಾಗಿ ಪರಿವೀಕ್ಷಿಸಿದನು. ತಂದೆಯ ನೋಟವು ತನ್ನನು ತಾಕಲು, ಅಕ್ಷಕುಮಾರನು ದಿಟ್ಟತನದಿ ನಿಲ್ಲಲು. ರಾವಣ ನುಡಿದ ಕುವರನ ನೋಡುತ್ತ ಆವಾನರನ ದಂಡಿಸುಗೋಗೆನುತ್ತ. ಶ್ರೀ ಹನುಮನೆನ್ನ ಹೃನ್ಮಂದಿರ ದೇವತೆ ಹಾಡುವ ಸೀತಾರಾಮ ಕಥೆ. ನಾ ಹಾಡುವೆ ಸೀತಾರಾಮ ಕಥೆ. ಅಕ್ಷಕುಮಾರನು ನವಯೌವನನು, ವೇಗವಂತನು ತೇಜೋವಂತನು, ದಿವ್ಯಾಸ್ತ್ರಗಳನ್ನು ಗಳಿಸಿರುವವನು, ಮಣಿಮಯ ಸ್ವರ್ಣ ಕಿರೀಟ ಶೋಭಿತನು, ಕಾಲಾಗ್ನಿಯ ಒಲು ಪ್ರಜ್ವಲಿಸುವನು, ರಣಧೀರನು ಮಹಾವೀರನು. ಅಕ್ಷಕುಮಾರನು ದಿವ್ಯ ರಥದಲ್ಲಿ ಹನುಮನ ಮೇಲೆ ಹೊರಟನು ದಾಳಿ. ಚತುರಂಗ ಬಲಗಳು ಚಲಿಸಿ ಬರಲು, ಭೂವ್ಯೋಮಗಳು ಪ್ರತಿಧ್ವನಿಸಲು, ಅಕ್ಷಕುಮಾರನು ಹೊರಟು ಬಂದನು. ಆಂಜನೇಯನನು ಪರಿವೀಕ್ಷಿಸಿದನು, ಆಶ್ಚರ್ಯದಲ್ಲಿ ಗಮನಿಸಿದನು, ಬಲಾಬಲಗಳ ಯೋಚಿಸಿದನು. ಮಂಜು ತೊಲಗಿದ ಬಾಲಾರ್ಕನ ಒಲು
ಉರಿ ಕೆರಳಿದನು ರಣರಂಗದೊಳು. 3 ಶರಗಳನ್ನು ಮಾರುತಿ ಶಿರದೊಳು, 10 ಶರಗಳನ್ನು ಮಾರುತಿ ಉರದೊಳು. ಅಕ್ಷಕುಮಾರನು ಬಲವಾಗಿ ನಾಟಿದ, ರಕ್ತ ಚಿಮ್ಮುವ ಒಲು ಗಾಯಗೊಳಿಸಿದ. ಉದಯ ಭಾಸ್ಕರ ಸಮಾನ ತೇಜದಲ್ಲಿ ಮಾರುತಿ ಜಿಗಿದ ಗಗನ ಮಾರ್ಗದಲ್ಲಿ. ಈರ್ವರ ನಡುವೆ ಅತಿ ಭೀಕರದಲ್ಲಿ ಕದನವು ಕೆರಳಿತು ಆಕಾಶದಲ್ಲಿ. ಕುಶಲತೆಯಿಂದ ರಣವ ಸಲಿಸುವ ಅಕ್ಷನ ಕಂಡು ಹನುಮ ದಯೆಗೊಂಡು, ಬಾಲನ ಕೊಲ್ಲಲು ಮನಸ್ಸು ಬಾರದೆ ಕಾದು ನೋಡಿದನು ನಿಗ್ರಹಿಸಿಕೊಂಡು. ಅಕ್ಷಕುಮಾರನು ಅಗ್ನಿಹೋತ್ರನ ಒಲು ಅಡಿಯಂದಡಿಗೂ ರಣದಲ್ಲಿ ಬೆಳೆಯಲು. ಇರುವರ ನಡುವೆ ಅತಿ ಭೀಕರದಲ್ಲಿ ಕದನವು ಕೆರಳಿತು ಆಕಾಶದಲ್ಲಿ. ಅಗ್ನಿಯ ಕಣವೆಂದು ಕರುಣೆ ಕೂಡದೆಂದು ಕೆರಳುವ ಮೊದಲೇ ಆರಿಸಲೇಸೆಂದು ಸಿಂಹನಾದವನು ಮಾರುತಿ ಮಾಡಿದ. ಅಂಗೈಯಲುಜ್ಜಿ ಹಯಗಳ ಕೊಂದ, ರಥವನ್ನು ಹಿಡಿದು ಮುರಿದು ತೂರಿದ. ಅಕ್ಷನ ಸಿಗಿದು ಬೀಸಿ ಬಿಸುಟ, ಅಕ್ಷನ ಮುಂಡವು ಅತಿ ಘೋರದಲ್ಲಿ ರಕ್ತದುಂಡೆಯಾಗಿ ಬಿದ್ದಿತು ನೆಲದಲ್ಲಿ. ಅಕ್ಷಕುಮಾರನು ಮರಣವನೊಂದನು, ಲಂಕೇಶ್ವರನು ಬಹಳ ನೊಂದನು. ದುಃಖ ನುಂಗಿಕೊಂಡು ಕ್ರೋಧಾವೇಶಗೊಂಡು ತನ್ನ ತನಯನ ಇಂದ್ರಜಿತನ ಕಂಡು. ಆವಾನರನು ಸಾಮಾನ್ಯನಲ್ಲವೆಂದು ಅವನನು ಬೇಗ ಬಂಧಿಸಿತಾಯೆಂದು. ರಾವಣಾಸುರನು ಮೇಘನಾದನನು ಹನುಮನ ಮೇಲೆ ದಾಳಿ ಕಳುಹಿದನು. ಇಂದ್ರಜಿತನು ವಿಶಾಲ ನೇತ್ರನು, ಸುಂದರನು ಸುರೇಂದ್ರ ಸಮಾನನು. ರತ್ನ ಖಚಿತ ಕಿರೀಟ ಶೋಭಿತನು, ಮಣಿಮಯ ಭೂಷಣ ಮಂಡಿತ ಗಾತ್ರನು. ನಾಗಲೋಟದ 4 ಸಿಂಹಗಳು ಸೆಳೆಯುವ ಸುಂದರ ಸುವರ್ಣ ರಥದೊಳು. ಚತುರಂಗ ಬಲ ಸಮೇತ ನಡೆದ, ಪರ್ವದಿ ಉಕ್ಕುವ ಕಡಲ ತೆರದಿ. ನಾನಾ ವಿಧಗಳ ಶರಗಳ ಸಂಧಿಸಿ ಇಂದ್ರಜಿತ್ತು ಹೊಡೆಯಲು ರೋಷದಿ. ವಾಯುನಂದನನು ಗಗನಕ್ಕೆ ಜಿಗಿಯಲು, ನೈಪುಣ್ಯದಲ್ಲಿ ಶರಗತಿಗೆಟು ಕದಿರಲು. ಇರುವರ ನಡುವೆ ಭೂವ್ಯೋಮದಲ್ಲಿ ಕದನವು ಕೆರಳಿತು ಅತಿ ಭೀಕರದಲ್ಲಿ. ದೇವಗಣಗಳು ಸಂಗ್ರಾಮವ ಕಂಡು ತಲ್ಲಣಗೊಂಡವು ಏನವುದೋ ಎಂದು. ಶ್ರೀ ಹನುಮನಿನ್ನ ಹೃನ್ಮಂದಿರ ದೇವತೆ ಹಾಡುವ ಸೀತಾರಾಮ ಕಥೆ. ನಾ ಹಾಡುವೆ ಸೀತಾರಾಮ ಕಥೆ.